ದೇಶಾದ್ಯಂತ ಅನೇಕ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ಹೊಸ ವರ್ಷದ ರಜೆಗೆ ತಮ್ಮ ಇಡೀ ಕುಟುಂಬದೊಂದಿಗೆ ವಿದೇಶಕ್ಕೆ ಹೋಗಿದ್ದಾರೆ. ಬಿಹಾರದಿಂದಂತೂ 17 ಮಂದಿ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ರಜಾದಿನಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ. ಅದು ಬಹಳ ದುಬಾರಿ ದೇಶಗಳಿಗೆ ಪ್ರವಾಸ ಹೋಗಿದ್ದಾರೆ. ವಿರೋಧ ಪಕ್ಷ ಇದರ ಬಗ್ಗೆ ಪ್ರಶ್ನೆ ಎತ್ತಿದೆ. ಬಿಹಾರ ರಾಜ್ಯ 1ರಿಂದಾನೇ 17 ಮಂದಿ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ಅಮೆರಿಕ, ಇಂಡೋನೇಷ್ಯಾದಂತಹ ದೇಶಗಳಿಗೆ ಪ್ರವಾಸ ಹೋಗಿದ್ದಾರೆ. ಅಮೆರಿಕ ವಿಶ್ವದ ಅತ್ಯಂತ ದುಬಾರಿ ದೇಶ ಮತ್ತು ಪ್ರಯಾಣ ವೆಚ್ಚವೂ ಅಷ್ಟೇ ದುಬಾರಿ. ಬಿಹಾರದಿಂದ 5 ಐಎಎಸ್ ಅಧಿಕಾರಿಗಳು ಅಮೆರಿಕಕ್ಕೆ ಹೋಗಿದ್ದಾರೆ. 4 ಐಎಎಸ್ ಅಧಿಕಾರಿಗಳು ಇಂಡೋನೇಷ್ಯಾಕ್ಕೆ ಹೋಗಿದ್ದಾರೆ. ಇದರ ಜೊತೆಗೆ ಮಸ್ಕತ್, ಆಸ್ಟ್ರೇಲಿಯಾ ಮತ್ತು ಇಸ್ತಾನ್ಬುಲ್, ಟರ್ಕಿ ಮೊದಲಾದ ದೇಶಗಳಿಗೆ ಇತರರು ಹೋಗಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ನಮ್ಮ ದೇಶದ ಸಾಮಾನ್ಯ ಜನ ಟರ್ಕಿಯನ್ನು ಬಹಿಷ್ಕರಿಸ್ತಾ ಇದ್ರು. ಆದ್ರೆ ನಮ್ಮ ಐಪಿಎಸ್ ಅಧಿಕಾರಿಗಳು ಟರ್ಕಿಗೆ ಹೋಗಿದ್ದಾರೆ. ಶ್ರೀಲಂಕಾ, ಮಲೇಷ್ಯಾ ಮತ್ತು ಸಿಂಗಾಪುರಗಳಿಗೂ ಹೋಗಿದ್ದಾರೆ. ಸಿಂಗಾಪುರ ಕೂಡ ಅತ್ಯಂತ ದುಬಾರಿ ಸ್ಥಳಗಳಲ್ಲಿ ಒಂದು. ಐಪಿಎಸ್ ಅಧಿಕಾರಿಗಳು ರಜೆಗಾಗಿ ನೇರವಾಗಿ ಸಿಂಗಾಪುರಕ್ಕೆ ಹೋದ್ರು. ಕೆಲವು ಅಧಿಕಾರಿಗಳು ಒಂದೇ ಪ್ರವಾಸದಲ್ಲಿ 2 ಅಥವಾ 3 ದೇಶಗಳಿಗೂ ಹೋಗಲಿದ್ದಾರೆ ಅಂತ ವರದಿ ಹೇಳುತ್ತೆ. ಅವರು ಬಹಳ ದೀರ್ಘ ರಜೆಯನ್ನ ತೆಗೆದುಕೊಂಡಿದ್ದಾರೆ. ಅವರಿಗೆ ಎಷ್ಟು ರಜೆ ಹೇಗೆ ಸಿಗತ್ತೆ ಅನ್ನೋ ಪ್ರಶ್ನೆ ಕೂಡ ಏಳುತ್ತೆ. ಅಧಿಕಾರಿಗಳು ವರ್ಷವಿಡೀ ತಮ್ಮ ರಜಾ ದಿನಗಳನ್ನ ಉಳಿಸಿ ವರ್ಷದ ಕೊನೆಯಲ್ಲಿ ಅವುಗಳನ್ನ ತೆಗೆದುಕೊಳ್ಳಬಹುದು. ಅನೇಕ ಸರ್ಕಾರಿ ಅಧಿಕಾರಿಗಳು ಇದನ್ನೇ ಮಾಡ್ತಾರೆ. ಹಾಗಾಗಿ ಈ ವರ್ಷದ ಕೊನೆಯಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳು ಪ್ರವಾಸದಲ್ಲಿ ಇರ್ತಾರೆ. ಆರ್ಜೆಡಿ ಈ ವಿಷಯವನ್ನ ರಾಜಕೀಯಗೊಳಿಸಿದೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾರೂ ಕೆಲಸದ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂತ ಆರ್ಜೆಡಿ ನಾಯಕ ಮತ್ತು ಪಕ್ಷದ ವಕ್ತಾರ ಮೃತ್ಯುಂಜಯ್ ತಿವಾರಿ ಆರೋಪಿಸಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಸರ್ಕಾರ ಮತ್ತು ಜೆಡಿಯು ಅಧಿಕಾರಿಯೊಬ್ಬರು ರಜೆ ಕೋರಿದ್ರೆ ಅವರನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ರಜೆ ಕಡ್ಡಾಯ. ಲಭ್ಯವಿರುವ ಪೂರ್ಣ ಪ್ರಮಾಣದ ರಜೆಯನ್ನ ತೆಗೆದುಕೊಳ್ಳದೆ ಇದ್ರೆ ಅದು ಅವರದ್ದೇ ತಪ್ಪು. ಆದರೆ ಒಂದೇ ರಾಜ್ಯದ 17 ಅಧಿಕಾರಿಗಳು ಒಂದೇ ಸಮಯದಲ್ಲಿ ರಜೆ ಮೇಲೆ ಹೋದ್ರೆ ಅದು ಪ್ರಶ್ನೆಗಳನ್ನ ಹುಟ್ಟುಹಾಕೋದು ಸಹಜ. ಇದು ಮುಖ್ಯಾಂಶಗಳನ್ನ ಮಾಡೋದು ಖಚಿತ. ಇದಲ್ಲದೆ ಈ ರೀತಿಯ ಸುದ್ದಿಗಳು ನಮ್ಮ ದೇಶದಲ್ಲಿ ಸರ್ಕಾರಿ ಉದ್ಯೋಗಗಳಿಗಾಗಿ ಇನ್ನೂ ಯಾಕೆ ಜನ ದುಂಬಾಲ್ ಬೀಳ್ತಾರೆ ಅನ್ನೋದು ಅದರಲ್ಲಿರುವ ಸೌಲಭ್ಯ ತಿಳಿದ್ರೆ ಅರ್ಥವಾಗುತ್ತೆ. ಅದರಲ್ಲೂ ಐಪಿಎಸ್ ಮತ್ತು ಐಎಎಸ್ ಹೆಚ್ಚು ಪ್ರತಿಷ್ಠಿತ ಹುದ್ದೆಗಳಾಗಿವೆ. ಸರ್ಕಾರಗಳು ಬದಲಾಗುತ್ತೆ, ಪಕ್ಷಗಳು ಬದಲಾಗುತ್ತೆ. ಆದರೆ ಈ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ನಿಜವಾದ ವ್ಯವಸ್ಥೆಯನ್ನ ನಡೆಸೋರು. ಈ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ಪ್ರತಿ ವರ್ಷ ಅಥವಾ ವರ್ಷಕ್ಕೊಮ್ಮೆ ಇಷ್ಟೊಂದು ದುಬಾರಿ ರಜೆಗಳನ್ನ ಪಡೆಯೋಕೆ ಸಾಧ್ಯವಾಗುವಷ್ಟು ಸಂಬಳವನ್ನ ಗಳಿಸ್ತಾರ ಅನ್ನೋದು ಬೇರೆ ಪ್ರಶ್ನೆ. ಹಾಗಂತ ಪ್ರವಾಸ ಹೋದ ಆ 17 ಅಧಿಕಾರಿಗಳು ಭ್ರಷ್ಟರು ಅಂತ ಅರ್ಥವಲ್ಲ. ಅವರು ತಮ್ಮ ಸಂಬಳದಲ್ಲಿ ಉಳಿಸಿನೇ ವಿದೇಶ ಪ್ರವಾಸ ಅಥವಾ ರಜೆಗೆ ಹೋದವರಾಗಿರ್ಬೋದು. ಐಪಿಎಸ್ ಅಧಿಕಾರಿ ಅಥವಾ ಐಎಎಸ್ ಅಧಿಕಾರಿ ಆಗೋದು ರಾಜಕೀಯ ನಾಯಕರ ಆಗೋದಕ್ಕಿಂತ ಹೆಚ್ಚು ಕಷ್ಟ. ಯಾಕಂದ್ರೆ ಕಷ್ಟಪಟ್ಟು ಅಧ್ಯಯನ ಮಾಡಬೇಕು, ಬಹಳ ಕಷ್ಟಕರವಾದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಮತ್ತು ನಂತರ ಸೇವೆ ಕೂಡ ಕಷ್ಟವಾಗಿರುತ್ತೆ. ಆದರೆ ಒಮ್ಮೆ ಹುದ್ದೆಗೆ ಏರಿದ ಬಳಿಕ ಅವರಿಗೆ ಸಿಗುವ ಸವಲತ್ತುಗಳು ಹೀಗೆ ತಿಂಗಳುಗಟ್ಟಲೆ ರಜೆ ಮೇಲೆ ಹೋಗೋಕೆ, ವಿದೇಶದಲ್ಲಿ ರಜೆಯ ಮಜಾ ಅನುಭವಿಸೋಕೆ ಸಾಧ್ಯವಾಗುವಂತಿರುತ್ತೆ. ಆದರೆ ಪ್ರಶ್ನೆ, ಸರ್ಕಾರದಲ್ಲಿ ಪ್ರಭಾವಿಗಳಾಗದೆ ಇಂತಹ ರಜೆ ಸಿಗೋಕೆ ಸಾಧ್ಯನಾ ಅನ್ನೋದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.